ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಕೋಕ್ ಕೊಟ್ಟಿದ್ದಾರೆ. ಇದು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ಟೇಷನ್ ಮಾಸ್ಟರ್ ಹುದ್ದೆಗೆ ಕರೆದ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯ ಮಾಯ ಆಗಿದೆ. ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಬನ್ನಿ. ಆದೇಶ ಹಿಂಪಡಿಬೇಕು ಅಂತ ಹೇಳಿದ್ದಾರೆ. ರೈಲ್ವೆಯಲ್ಲಿ ಯಾವುದೇ ಪರೀಕ್ಷೆ ಆಗಿಲ್ಲ ಅದನ್ನು ಕನ್ನಡದಲ್ಲೇ ಕಡ್ಡಾಯವಾಗಿ ಮಾಡಬೇಕು. ಕನ್ನಡಿಗರು ಇನ್ನೊಂದು ಭಾಷೆಯಲ್ಲಿ ಕಲಿತು ಪರೀಕ್ಷೆ ಬರೀಬೇಕಾದ ಅನಿವಾರ್ಯ ಯಾಕೆ ಆಗಿದೆ, ಇದನ್ನು ಒಪ್ಪೋದಿಲ್ಲ. ಈ ಆದೇಶವನ್ನು ಹಿಂಪಡೆದಿದ್ರೆ ನಾವು ಆಲ್ ಓವರ್ ರಾಜ್ಯದಿಂದ ಹೋರಾಟ ಕೂಡ ಮಾಡ್ತೀವಿ ಅಂತೇಳಿ ಕರವೇ ನಾರಾಯಣಗೌಡರು ಕೂಡ ಹೇಳಿದ್ದಾರೆ. ಅಂಡ್ ಇಲ್ಲಿ ರೈಲ್ವೆ PRO ಏನ್ ಹೇಳಿದ್ದಾರೆ ಅಂದ್ರೆ, ಈಗಾಗಲೇ ಆಯ್ಕೆಯಾದ ರೈಲ್ವೆ ನೌಕರರಿಗೆ ಇಲಾಖಾವಾರು ಆಂತರಿಕ ಪರೀಕ್ಷೆ ಇದಾಗಿದೆ. CBT ಬೇಸ್ ನಲ್ಲಿ ಪರೀಕ್ಷೆ ನಡೆಯುತ್ತಿದ್ದರಿಂದ ಇಂಗ್ಲಿಷ್, ಹಿಂದಿ ಭಾಷೆ ಮಾತ್ರ ತೋರಿಸ್ತಾ ಇದೆ. ಆಗಿರುವಾಗ ಸಮಸ್ಯೆ ಕುರಿತು ರೈಲ್ವೆ ಬೋರ್ಡ್ನ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಇವರಿಗೆ ಕನ್ನಡ ಅಂದ್ರೆ ಅಸಡ್ಡೆ. ಕನ್ನಡ ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ರಾಜಕಾರಣಿಗಳಂತೂ ಮಾತಾಡೋದಿಲ್ಲ, ಬೇರೆಯವ್ರಿಗೆ ಕನ್ನಡ ಬೇಕಾಗಿಲ್ಲ. ಕನ್ನಡ ಭಾಷೆ ಅಂದ್ರೆ ಕೇಂದ್ರ ಸರ್ಕಾರದವರು ತಾರತಮ್ಯ ಕೂಡ ಮಾಡ್ತಾ ಇದ್ದಾರೆ, ಹಿಂದಿ ಏರಿಕೆ ಕೂಡ ಮಾಡ್ತಾರೆ. ಹಿಂದಿ ಏರಿಕೆಯ ಭಾಗನ ಇದಾಗಿರುತ್ತೆ. ಮಾನ ಮರ್ಯಾದೆ ಇಲ್ಲ ಅವರು, ಆಯ್ತಾ. ಸ್ಟೇಷನ್ ಮಾಸ್ಟರ್ ಹುದ್ದೆ ಕರೆದಿರುತ್ತೆ. ಅಲ್ಲಿ ಪ್ರಾದೇಶಿಕ ಪರೀಕ್ಷೆ ಬರೋದಕ್ಕೆ ಅವಕಾಶ ಕೂಡ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ದೊಡ್ಡದಾಗಿ ಹೇಳ್ತಾರೆ, ನಾವು ಎಲ್ಲಾ ಭಾಷೆ ಕೂಡ ಮನ್ನಣೆ ಕೊಡ್ತೀವಿ ಅಂತ. ಇವರು ದ್ರೋಹ ಮಾಡ್ತಾ ಇದ್ದಾರೆ. ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಪರೀಕ್ಷೆಗಳಿಗೆ ಸೂಚನೆ ಕೊಡಿಸ್ತಾರೆ. ರೈಲ್ವೆ ಮಂತ್ರಿಗಳು ಕೂಡ ಪ್ರಾದೇಶಿಕ ಭಾಷೆಯಲ್ಲಿ ನಡೆಸಬೇಕಂತ ಆದೇಶ ಕೂಡ ಮಾಡಿದ್ದಾರೆ. ಬಟ್ ರೈಲ್ವೆ ಬೋರ್ಡ್ ಕೂಡ ಮಾಡೋದಿಲ್ಲ. ಮೊನ್ನೆ ಸೋಮಣ್ಣನವರು, ರಾಜ್ಯ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಸೋಮಣ್ಣನವರು ಅವರ ಡಿಸಿಷನ್ ತೆಗೆದುಕೊಳ್ಬೇಕು. ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಬರೆಯಕ್ಕೆ ಆಗಲ್ಲ ಅಂದ್ರೆ ಯಾವುದು ಪ್ರಾದೇಶಿಕ ಭಾಷೆಗಳಿಗೆ ಅಪಮಾನ ಮಾಡ್ತಾ ಇದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಲ್ಲೇ ನೇಮಕಾತಿಗೆ ಈ ರೀತಿ ಕೂಡ ಮಾಡಿದ್ರೆ ಯಾವ ಇದು ನ್ಯಾಯ ಗುರು? ಎಲ್ಲ ಪರಭಾಷೆಯವರು ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಹಿಂದಿ ಅವ್ರನ್ನ ತಂದು ಹಾಕ್ಬಿಟ್ಟಿದ್ದಾರೆ ರೈಲ್ವೆಯಲ್ಲಿ, ಬ್ಯಾಂಕಿಂಗ್ ಅಲ್ಲಿ. ಸಾಮಾನ್ಯ ಜನರು ಎಲ್ಲಿ ಹೋಗ್ಬೇಕು? ಕನ್ನಡಿಗರಿಗೆ ಮನ್ನಣೆ ಇಲ್ಲ. ಬೆಂಗಳೂರಲ್ಲಿ ಯಾವುದೇ ಕೆಲ್ಸಕ್ಕೆ ಹೋದ್ರೆ ಪರಭಾಷೆಯರ ಹಾವಳಿ ಜಾಸ್ತಿ ಆಗಿದೆ. ಕನ್ನಡಿಗರಿಗೆ ಬೆಲೆನೇ ಇಲ್ದಂಗೆ ಆಗಿದೆ. ಪ್ರಾದೇಶಿಕ ಭಾಷೆಗೆ ಅವಕಾಶ ಕೊಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈಲ್ವೆ ಬೋರ್ಡ್ ನಲ್ಲಿ ಗೈಡ್ಲೈನ್ಸ್ ಕೂಡ ಇದೆ. ಏನೋ ದೊಡ್ಡದಾಗಿ ರೈಲ್ವೆ ಬೋರ್ಡ್ ನಲ್ಲಿ ಗೈಡ್ಲೈನ್ಸ್ ಇದೆಯಂತೆ. ಕಂಪ್ಯೂಟರ್ ಬೇಸ್ ಮೂಲಕ ನಡೆಸುವ ಎಕ್ಸಾಮ್ಗಳಿಗೆ ಇಂಗ್ಲಿಷ್, ಹಿಂದಿ ಮಾತ್ರ ಇರಬೇಕಾಗುತ್ತಂತೆ. ತಾಂತ್ರಿಕ ಕಾರಣದಿಂದ ನಾವು ಎಕ್ಸಾಮ್ ನಡೆಸಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ತಾಂತ್ರಿಕ ಅಂತ ಅವ್ರ ಬಾಯಿಗೆ ತಾಂತ್ರಿಕ ಅನ್ನೋದು ಬಂದ್ಬಿಡುತ್ತೆ ಅವರಿಗೆ. ಏನಂದ್ರೆ ತಾಂತ್ರಿಕ ಅಂತ ಅಂದ್ಬಿಟ್ಬಿಟ್ಟು ಜನರ ಮಕ್ಕಕ್ಕೆ ಟೋಪಿ ಹಾಕ್ತಾ ಇದ್ದಾರೆ ಇವರು. ನಿಮಗೆ ಏನ್ ಅನ್ಸುತ್ತೆ? ಕನ್ನಡ ದ್ರೋಹಿಗಳಾಗ್ಬಿಟ್ಟಿದ್ರೆ ಎಲ್ಲರೂ ಕಮೆಂಟ್ ಮುಖ ತಿಳಿಸಿ. ಥ್ಯಾಂಕ್ ಯು.